500 645 ಐತಿ 46 ಐತಿ ಅವನು ಸರ್ವಿಸ್ ಏನಾಕೈತಿ ಹಂಗಾಕೈತಿ ಈ ಕಂಡೀಷನ್ ಹಿಂಗೈತಿ. ಈಗ ನಮ್ಮ ಪೈನ ಬೆಳಗಾವತ್ತ ನಮ್ಮ ಬೈಲು ಹೋದಾಗ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇಲ್ಲ ಮತ್ತು ಸರ್ವಿಸ್ ಸೆಂಟ್ರೂ ಇಲ್ಲ. ಅದ್ರ ಸಂಬಂಧ ಸರ್ವಿಸ್ ಮತ್ತು ನಂಬರ್ ಪ್ಲೇಟ್ ಹಾಕಿಸಿತ್ತು ಎರಡು ಮಾಡ್ಸ್ಕೊಂಬರಕ್ಕೆ ಅಲ್ಲೇ ಹೊಂಟ್ನಿ. ಅದು ಸರ್ವಿಸ್ ಮಾಡಿಸಿ ಕ್ಯಾಸ್ ನಂಬರ್ ಪ್ಲೇಟ್ ಹಾಕಿ ಶೋರೂಮ್ ಕಡೆ ಹೋಗ್ತಾನೆ. ಇನ್ನೇನು ಬೆಳಗಾವಿ ಎಂಟ್ರಿ ಆಗ್ಬೇಕು ಹಂಗೋಡ್ದ ಎಂಟ್ರಿಗೆ ಭಾರಿ ಮಸ್ತಾಗಿ ವ್ಯೂ ಕಾಣಕತ್ತಿತ್ತು. ಏನು ಮಂಜ, ಏನು ಫುಲ್ ತಂಪಾದ ಗಾಳಿ, ಎಷ್ಟಿತ್ತು ನೋಡಕ್ಕೆ. ನಮ್ಮ ಶಿವರು ನಾ ಚೆನ್ನ ಇದನ್ನ ಧರಿಸ್ಬೇಡ ಇದನ್ನ ಧರಿಸು ಅಂತಂದ ಮುಂಚೆನೆ. ನಾ 8:00 ಅಂದ್ರೆ ಶೋರೂಮ್ ಮುಂದಿದ್ನಿ, ಇನ್ನೂ ಯಾರು ಬಂದಿರ್ಕಿಲ್ಲ, ಬರೀ ಗಾರ್ಡನ್ ಆಟ ಇದ್ದ. 9 ಗಂಟೆ ಆದಮೇಲೆ ಒಬ್ಬೊಬ್ರು ಬಂದರು. ಅವ್ರು ಬಂದ ಮೇಲೆ ನಾನು ನೋಡಿದ್ದು 10 ಗಂಟೆಗೆ ಸರ್ವಿಸ. 10 ಗಂಟೆಗೆ ನಾನು ಒಳಗೆ ತೊಗೊಂಡು ಹೋಗಿ ಸರ್ವಿಸ್ ಮಾಡಿಸಿರು. ಬರೀ ಆಯಿಲ್ ಚೇಂಜ್ ಮಾಡಿದ್ರು ಅದಷ್ಟೇ ಗೊತ್ತು. ಅದ್ರ ಮುಂದೆ ನಾವೆಲ್ಲ ಹೊರಗೆ ಕುಂತಿದ್ದು, ಅಂದ್ರೆ ವೇಟಿಂಗ್ ರೂಮ್ದಾಗ ಕುಂತಿದ್ದು ಎಲ್ಲರೂ. ಮತ್ತು ನನ್ನ ಜೊತೆ ಇನ್ನೂ ಗಾಡಿ ಒಬ್ಬ ಇದ್ದು ಅವರೆಲ್ಲ ಮಾಡಿದ್ರು. ಮತ್ತು ನಾವು ಒಳಗಲ್ಲಿ ಮೊದಲೇ ಗಾಡಿ ಬಿಡಾತ್ರಿಕಿಲ್ಲ ಒಳಗೆ ನಮ್ಮನ್ನ ಸರ್ವಿಸ್ ಮಾಡೋರು ಹೊಳ ನೋಡಕ್ಕೆ ಹೋದ್ರೆ ವಾಪಸ್ ಕಳ್ಸೋದು. ನಮ್ಮ ವೀಡಿಯೋ ಅಂತ ದೂರ ಉಳಿತೆ, ಅದ್ರ ಸಮ ವೀಡಿಯೋ ಏನು ಮಾಡಿಲ್ಲ, ಎಷ್ಟೋ ಹೊರಗಿದ್ದಿದ್ದೇನೆ ಫೋಟೋ. ಸರ್ವಿಸ್ ಮುಗಿತಂತ ಕೈಯಾಗ ಬಿಲ್ ಕೊಟ್ಟರು. ನೋಡಿದ್ರೆ 1,253 ರೂಪಾಯಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು. ಫಸ್ಟ್ ಸರ್ವಿಸ್ ಫ್ರೀ ಅಂತಾರೋ, ಫ್ರೀ ಏನಿರೋದಿಲ್ಲ, ಎಲ್ಲ ಪೇಡ್ ಇರ್ತೈತಿ. ಎಷ್ಟು ವಸೂಲಿ ಮಾಡ್ಕೊಟ್ಟು ಅಷ್ಟು ವಸೂಲಿ ಮಾಡ್ಕೊಂಡು ಕ್ಯಾಸ ಫ್ರೀ ಅಂತೆ ಮ್ಯಾಲ ಫಸ್ಟ್ ಸರ್ವಿಸ್ ಫ್ರೀ ಅಂತ ಹಾಕಿ ಕಳಿಸ್ತಾರೆ. ತಗೊಳ್ಳಿ ಸರ್, ತಗೊಳ್ಳಿ ಸರ್. ಅವ್ರು ಹೇಳಿದಷ್ಟು ಫೇಡ್ ಮಾಡಿ ಕ್ಯಾಸ ಮತ್ತು ಶೋರೂಮ್ ಕಡೆ ಹೋಗಿ ಕ್ಯಾಸ್ ಶೋರೂಮ್ದಾಗ ನಂಬರ್ ಪ್ಲೇಟ್ ಬಂದಿತ್ತು. ನಂಬರ್ ಪ್ಲೇಟ್ ಹಾಕಿಸ್ಕೊಂಡು ಸುಮ್ಮ ಬೈಲುಂಗಲ್ ಹಾದಿ ಹಿಡಿದು ಅಷ್ಟೇ.